Hello guys, welcome back to my channel Anusha Gowda YouTube channel. ಹೊಸದಾಗಿ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಬ್ಲಾಗ್ಸ್ ಅನ್ನೋದೇನಕ್ಕೂ ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ಅನುಷಾ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ನೋಡಿ ಗಾಯ್ಸ್, ಮಳೆ ಬಂದು ನಮ್ಮ ಮನೆ ಹತ್ರ ಹೆಂಗ್ ನೀರು ತುಂಬಿಕೊಂಡಿದೆ. ಇಲ್ಲೆಲ್ಲ ಫುಲ್ಲು ಕ್ಲೀನಿಂಗ್ ಅಲ್ದಿವಿ ಗೈಸ್. ಕ್ಲೀನಿಂಗ್ ಅಂದರೆ ಕ್ಲೀನಿಂಗು, ಬೆಂಡೆಕ್ಕೆ ಹೋಗೈತೆ. ನಾಡಿದ್ದೆ ಹಬ್ಬ, ನಾಳೆ ಒಂದೇ ದಿವಸ ಇರೋದು. ಮಾಡ್ತಾ ಇದೀವಿ ಎಲ್ಲ ಕ್ಲೀನಿಂಗ್. ನೋಡಿ ಎಲ್ಲ ಹಂಗೆ ಅಂದ್ಕೊಂಡಿದ್ದೀವಿ. ಮಳೆ ಸಕ್ಕತ್ತಾಗಿ ಬರ್ತಿದೆ. ಏನ್ ಚೆಚ್ಚಿ ಎಳಿತೈತೆ ಗೈಸ್ ಮಳೆ. ಯಪ್ಪ, ಹೆವಿ ಬರ್ತೈತೆ ಮಳೆ ಅಂತೂ. ನೋಡಿ ಫುಲ್ಲು ಜೋರ್ ಮಳೆ. ಸೌಂಡಲ್ಲೇ ಗೊತ್ತಾಗ್ತಿರುತ್ತೆ. ಇವತ್ತು ಗುರುವಾರ ಗೈಸ್. ಇವತ್ತೂ ಕಾಲೇಜ್ ಇತ್ತು, ಹೋಗಿ ಪ್ರೆಸೆಂಟೇಷನ್ ಇತ್ತು. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮುಗಿಸ್ಕೊಂಡು ಕಾಲೇಜಿಂದ ಈಗ ಜಸ್ಟ್ ಬಂದಿದ್ದೀನಿ. ಬಂದಿದ್ದೀವಲ್ವ, ಇನ್ಮೇಲೆ ಕೆಲಸ ಮಾಡೋಣ ಬಿಡಿ. ಓಕೆ, ನೆಕ್ಸ್ಟು ಮುಂದೆ ಪ್ರೊಸೆಸ್ ಹೆಂಗಿರುತ್ತೆ, ಏನೇನೋ ಪ್ರಿಪರೇಷನ್ಸು ಹಬ್ಬಕ್ಕೆ ಎಲ್ಲ ಹಾಕ್ತೀನಿ. ಊರಿಂದ ಬಾಳೆಕಂದು ಗಿಳೆಕಂದು ಎಲ್ಲ ತಂದವ್ರೆ. ನೋಡಿ ಗೈಸ್, ಯಾವಾಗ್ಲೂ ನಾನು ಇದು ಫ್ರಿಜ್ ಒಳಗೆ ಕ್ಲೀನ್ ಮಾಡಿ ಇಕ್ಕಿದ್ದೆ ಗೈಸ್. ನಾನು ಇದನ್ನ ಓಪನ್ ಕೂಡ ಮಾಡಿಲ್ಲ ಈ ಬಾಕ್ಸ್ನ, ಆಯ್ತಾ. ಇದು ಹೆಂಗಿತ್ತು ಹಂಗೆ ಮೇಲೆ ಹೊಸ್ಬಿಟ್ಟು ಇಕ್ಕಿದ್ದೀನಿ. ನಮ್ಮಮ್ಮ ಇವತ್ತು ಚೆಲ್ಬಿಡ್ತು ಅಂತ ಏನು ಕವರ್ ಯಾರು ತುರುಕ್ದವ್ರು ಅಂತೆಲ್ಲ ಫುಲ್ ದಬ್ಬಾಳಿಕೆ ಮಾಡ್ತವ್ರೆ ನನ್ನ ಮೇಲೆ. ನಾನ್ ಕ್ಲೀನ್ ಮಾಡಿದ್ದು ಬರೀ ಬಾಕ್ಸ್ ನ ಮೇಲ್ ಹೊರ ಸಿಕ್ಕಿದ್ದೀನಿ ಅಷ್ಟೇ, ಒಳಗೇನೋ ಕ್ಲೀನ್ ಮಾಡಿಲ್ಲ ನಾನು. ನಮ್ ಜಯಮ್ಮ ಅವರು ಬಂದಿದ್ದಾರೆ. ನಮ್ ಜಯಮ್ಮ ಅವರು ಮೊದ್ಲೇ ಬರದ್ ಬಿಟ್ಟು ಇವತ್ತು ಬಂದವ್ರೆ. ನೆನ್ನೆ ಬರ್ಬೇಕು ತಾನೆ. ಈಗ ಬಂದವಳೆ ಸ್ನಾನ ಮಾಡ್ಕೊಂಡು. 1 hour ಸ್ನಾನಕ್ಕೆ ಹೋಯ್ತಾಳೆ ಗೈಸ್. ಅದ್ ಏನ್ ಸ್ನಾನ ಮಾಡ್ತಾಳೆ ಗೊತ್ತಿಲ್ಲ, 1 hour ಸ್ನಾನಕ್ಕೆ ಹೋಯ್ತಾಳೆ. ಮತ್ತೆ ಇಲ್ಲಿ ನಮ್ಮಮ್ಮ ಏನಮ್ಮ ಇದು ಕಜ್ಜಿಕಾಯಿ ಮಾಡ್ತವ್ರೆ. ಆಲ್ರೆಡಿ ಶೈಲೆಂಟ್ ಆಲ್ರೆಡಿ ಚಕ್ಲಿ ಗಿಕ್ಲಿ ಎಲ್ಲ ಮಾಡೋರೆ ನಮ್ಮಮ್ಮ ಅಲೆ. ಓ ಇಲ್ಲಿ ನೋಡಿ, ರವೆ ಉಂಡೆನೂ ಆಲ್ರೆಡಿ ರೆಡಿ ಇದೆ. ದೇವ್ರಿಗೆ ಗಂಟ ತಿನ್ನ ಕೊಡಲ್ಲ ಗೈಸ್. ಚಕ್ಲಿನೇ ನೋಡಿ ಗೈಸ್, ತೋರಿಸ್ಬಿಡ್ರು ನಮ್ಮಮ್ಮ. ಇನ್ನಾಕ್ ಸುಮ್ಮನೆ ಇಟ್ಟವ್ರಷ್ಟೇ, ಬಟ್ ತುಂಬಾ ರೆಡಿ ಮಾಡಿದ್ದಾರೆ. ಎಲ್ಲ ಕವರ್ ಅಲ್ಲಿ ಇದೆ ಆಲ್ರೆಡಿ. ಎಲ್ಲ ಮಾಡಿ ಮೊನ್ನೆನೆ ನೈಟ್ ಮಾಡಿಟ್ಟಿದೀವಿ. ನೆಕ್ಸ್ಟ್ ಇವಾಗ ಇವರಿಬ್ರು ಕೂತ್ಕೊಂಡು ನಂದೇ ವ್ಲಾಗ್ನ ನೋಡ್ತಾವ್ರೆ. ಅದ್ ಬಿಟ್ರೆ ಇಲ್ಲಿ ಅರ್ಧ ಬರ್ಧ ತೋಡನ್ನ ರೆಡಿ ಮಾಡಿದೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ವಲ್ಲ, ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದೆ. ನಮ್ಮ ಅಪ್ಪಾಜಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಯ್ತೆ. ಸೊ ದೊಡ್ಡಮ್ಮನ ಕೈಲೇ ಹೂವು ತರಿಸಿದ್ವಿ ಮಾರ್ಕೆಟಿಂದ, ಅಲ್ಲಿಂದ ಈಸ್ಕೊಬರಕ್ಕೆ ಹೋಗವ್ರೆ. ಸೊ ಅಷ್ಟೇ. ನೆಕ್ಸ್ಟ್ ಇಲ್ಲಿಂದ ಪ್ರಿಪ್ರೇಷನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಅಲ್ಲಿ ನೋಡಿ ಗೈಸ್, ನೋಡಿ ಗೈಸ್, ಅವ್ರ ವ್ಲಾಗ್ನ ಅವರೇ ನೋಡ್ಕೊಂಡು ನಗ್ತಾರೆ ಗೈಸ್. ನೋಡಿ ಗೈಸ್, ನಮ್ಮ ಅಜ್ಜಿ ಅದೇನೋ ಕರ್ಜಿಕಾಯಿಗೆ ರೆಡಿ ಮಾಡ್ತಿದ್ರಲ್ಲ ಹಾಗೆ ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಅದಕ್ಕೆ ಹಾಕೊಂತವ್ರೆ. ಏನ್ನ ಹಾಕಿ ಮಾಡ್ಕೊಡ್ತಾವ್ರೆ. ಏನ್ನ ಹಾಕೊಂತವ್ರೆ ಅಂತ ಕೇಳ್ದೆ. ಹಾ, ಏಯ್ ನಾನ್ಸೆನ್ಸ್. ನನ್ಗೆ ಟಕ್ಕರು. ನಾನು ಹಿಂಗೆಲ್ಲ ಆಡಿಸ್ಬಾರ್ದು. ಇವ್ರು ವೈಷ್ಣವ ಕ್ಯಾಮ್ರಾಮನ್ ಮಾಡ್ಕೋಬೇಕಂತ. ಯಾವಾಗ್ಲೂ ಬೆಂಗಳೂರಲ್ಲಿ ಇರ್ತಾಳೆ, ಯಾವಾಗ್ಲೂ ಊರಲ್ಲಿ ಇರ್ತಾಳೆ. ನಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೆ ಗೈಸ್. ನನ್ನ ಏನ್ ಗೊತ್ತಾ, 4 ಗಂಟೆ ನೈಟ್ ಮಲ್ಗಿದ್ ನಾನು. ಇಷ್ಟು ದೇವಸ್ಥಾನ ತೊಳ್ದಿದ್ದೀನಿ. ಇಷ್ಟು ಜೊತೆಗೆ ಕಬೋರ್ಡ್ ಅಲ್ಲಿರೋ ಅಷ್ಟು ದೇವಸ್ಥಾನ ತೊಳೆದು ನನ್ ಪ್ರಾಜೆಕ್ಟ್ ವರ್ಕ್ ಇತ್ತು, ಅದನ್ನ ಮಾಡಿ ಮಲ್ಗಿದ್ದೀನಿ. ಹೆಂಗ್ ಮಾಡ್ತೈತಿ ತೋರ್ಸಜ್ಜಿ ಹೋಗ್ಲಿ. ಹೇಳಜ್ಜಿ ಒಂದೊಂದು ಹೆಂಗ್ ಮಾಡ್ತೀಯ ಅಂತ. ಹೇಳ್ಕೊಡಜ್ಜಿ. ಆಯ್ತು, ಮುಚ್ಚಬೇಕು. ಏನು ಅಂತ ಹೇಳೋದು? ಕರ್ಜಿಕಾಯಿ ಇದೇನು ಏನೋ ಸಿಟ್ಟಿದು ಇದು ಮೇಲೆ ಮಾಡ್ತಾ ಇರೋರ್ಗೆ ಗೊತ್ತಿಲ್ಲ ಏನ್ ಮಾಡ್ತಾವ್ರೆ ಅಂತ. ಏನೋ ಸಿಟ್ಟಿದು ಅಂತೆ. ಹಾಕಿದ್ದು ನಿಮ್ಮ ಅಮ್ಮ, ನಾನಲ್ಲ. ಏನೇನ್ ಹಾಕಿದ್ಲು ಅಂತ ಇದು ತೋರಣ ರೆಡಿ ಮಾಡಿದ್ದೀನಿ. ಏನಿದ್ರು ಪ್ರಾಬ್ಲಮ್ ಯಾವಾಗ್ಲೂ ಏನ್ ಉದ್ದ ತುಂಡ ಇಲ್ಲ ಗೈಸ್. ನಾರ್ಮಲ್ ಆಗಿ ಕಾಣಿಸ್ತೈತಲ್ಲ ಏನಾಗೆ ಅಷ್ಟೇ ಗೈಸ್. ಹೆಂಗೋ ಕಟ್ತೀವಿ ಸುಮ್ಮನೆ. ಅದನ್ನ ಲೆವೆಲ್ ಮಾಡ್ಕೊಂಡು ಪಿನ್ ಮಾಡ್ಬೇಕು. ನಾನು ಹೇಳಿ ಒಂದ್ ಲೆವೆಲ್ ನಮ್ಮ ಅಜ್ಜಿ ಏನ್ ಮಾಡ್ತೈತೆ ಅಂದ್ರೆ ತಗೊಂಡಿದ್ದೆ ಬರೀ ಇಲ್ಲ ಹರಿಯೋ ಸ್ವಲ್ಪ ಕರ್ಜಿಕಾಯಿ ಮಾಡ್ತೈತೆ. ಸೊ ಹಿಂಗೆ ಹರ್ಕೊಂತೀವಿ, ಹರ್ಕೊಂಡ್ಮೇಲೆ ಅದಕ್ಕೆ ಹಾಕೊಂತೀವಿ.
ಗೈಸ್ ಹೆಂಗ್ ಮಾಡೋದು ಅಂದ್ರೆ ಇದನ್ನ ಫಸ್ಟ್ ಹಿಟ್ನ ತಗೊಂಡು ಹಿಂಗ್ ಎಳ್ಕೊಂಡು ಓಕೆ ನೋಡಿ guys, ಈಗ ಹಿಂಗೆ ಮಾಡ್ಕೊಂತೀವಾ. ಇದಕ್ ಮಾಡ್ಕೊಂಡ್ಮೇಲೆ ಇದಕ್ ನೀಟಾಗಿ ಹಿಂಗ್ ಹಾಕ್ದಾಗ ಇದು ಕಂಪ್ಲೀಟ್ ಆಗಿ ಫಿಟ್ ಆಗ್ಬೇಕು. ಸುಮ್ಮನಿರೋದಿ ನಾನು ಎಷ್ಟು ಮಾಡ್ತಾ ಅವೆಲ್ಲ ನೋಡಿ ಗೈಸ್, ಇದು ಫುಲ್ ಹಿಂಗೆ ನೀಟಾಗಿ ಕೂತ್ಕೋಬೇಕು, ಸೈಡ್ ಅಲ್ಲಿ ಎಡ್ಜ್ ಅಲ್ಲಿ ಬರ್ಬಾರ್ದು ಆಯ್ತಾ. ಇದಕ್ಕೆ ಒಂದು ಲೆವೆಲ್ ಆಗಿ ಫಿಕ್ಸ್ ಆಗಿ ಹಾಕೋಬೇಕು. ಸಾಕು ಜಾಸ್ತಿ ಆಯ್ತದೆ ಒಂದ್ ಸ್ವಲ್ಪ. ಏನು ಜಾಸ್ತಿ ಆಗಲ್ಲ, ಸುಮ್ಮನೆ ನಾನು ಹಾಕೊಳ್ತೀನಿ. ಈಗ ಹಿಂಗ್ ಮಾಡ್ಕೊಂಡಾಗ ಈ ಸೈಡ್ ಅಲ್ಲೂ ಕೂತ್ಕೊಳ್ಳಲ್ಲ, ಏನು ಕೂತ್ಕೊಳ್ಳಲ್ಲ ಆಯ್ತಾ. ಹಿಂಗ್ ಅದನ್ಬಿಟ್ಟು ಈ ಎಡ್ಜ್ನ ಹಿಂಗ್ ಗಟ್ಟಿಗೆ ಒಂದ್ಸತಿ ಅದನ್ಬೇಕು, ಆಮೇಲೆ ಇದನ್ನ ಹಿಂಗ್ ತೆಗಿಬೇಕು. ಹಿಂಗ್ ತೆಗೆದ್ಬಿಟ್ಟಿದ್ದೇನೆ ಎಕ್ಸ್ಟ್ರಾ ಅಲ್ಲಿಗೆ ಬಿಟ್ರೆ ಅಷ್ಟೇ ಬಂದಾಯ್ತು. ಹಿಂಗೆ ರಪ್ಪ ಅಂತ ಬಂದ್ಬಿಡುತ್ತೆ. ಓಕೆ ಗೈಸ್, ಫೈನಲಿ ದೇವ್ರ ಕುಣ್ಸಕ್ಕೋಸ್ಕರ ಸೋಫಾನ ಐತೆ ಈಚೆ ಹಾಕಿ ಬಟ್ಟೆ ಗಿಟ್ಟೆ ಎಲ್ಲ ಇಂಟು ಒಣಗಾಕಿ ಕಾಯಿ ಸುಳಿಯೋಣ ಅಂತ ಸುಳಿತೀವಿ. ಇದಿದ್ರೆ ಎಷ್ಟು ಈಸಿ. ಓಕೆ, ಇನ್ನೊಂದು 9 ಕಾಯಿ ಸುಳಿಬೇಕಂತೆ. ಒಂದು 4 ಕಾಯಿ ಸುಳಿದಿದ್ದೀನಿ ಆಲ್ರೆಡಿ. 4 ಕಾಯಿ ಸುಳಿದಿದ್ದೀನಿ. ಓಕೆ ಗೈಸ್, ನಾನು ಅಷ್ಟು ಕಾಯಿನೂ ಸುಳಿದು ಇವಾಗ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ಅಂತ ತೋರ್ಸಕ್ ಬಂದೆ. ಕರ್ಜಿಕಾಯಿ ಮಾಡ್ತಿದ್ದಾರೆ. ನಾನು ಆಗ್ಲೇ ಹೇಳ್ಕೊಟ್ನಲ್ಲ ಗ್ಲೈಸ್ ಹಂಗ್ ಮಾಡ್ಬಿಟ್ರೆ ಹಿಂಗ್ ಬಂದ್ಬಿಡುತ್ತೆ. ಹೇಳಮ್ಮ, ಹೆಂಗ್ ನಡೀತಿದ್ಯಮ್ಮ ಹಬ್ಬ ಪ್ರಿಪ್ರೇಷನ್? ಮಮ್ಮಿಗೆ ಹೆಂಗಾಗಿದೆ ಗೊತ್ತಾ ಡಿಪ್ರೆಷನ್ ಆಗ್ಬಿಟ್ಟಿದೆ ನಮ್ಮ ಅಮ್ಮಂಗೆ. ಮೊನ್ನೆಯಿಂದ ಕ್ಲೀನ್ ಮಾಡಿ ಪ್ರಿಪ್ರೇಷನ್ಸ್ಗೆ ರೆಡಿ ಮಾಡಿ 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 ಸಾಕಾಗಿ ಹೋಗೈತಿ. ಓಕೆ ಗೈಸ್, ಏನಾಯ್ತು ಅಂದ್ರೆ ನಾನು ಹೋಗಿ ರೆಡಿ ಆಗ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ನೋಡಿದ್ರೆ ಸ್ವಲ್ಪ ಹೂವ ಬೇಕಿತ್ತು, ತಾವರೆ ಹೂವ ಎಲ್ಲ ಇರಲಿಲ್ಲ. ಸೊ ಅದಕ್ಕೆ ದಾಸರಳ್ಳಿಗೆ ಬಂದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಇರಿ ಬ್ಯಾಕ್ ಕ್ಯಾಮ್ರಾ. ಓಕೆ ಗೈಸ್, ಮನೆಗೆ ಬಂದು ಇವಾಗ ಎಲ್ಲ ಗಜ ಗಜ ಆಗ್ಬಿಟ್ಟಿದೆ. ತುಂಬ ಟೈಮೇ ಇಲ್ಲ, ಆಲ್ರೆಡಿ 7:30 8 ಆಗ್ತೈತೆ. ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕುಣ್ಸಕ್ಕೆ. ಇವಾಗ ಈ ಸ್ಕ್ರೀನ್ ಎಲ್ಲ ಬಿಟ್ಟು ಟೇಬಲ್ನ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇವಳಂತ ಆ ಸಾಂಗ್ ಹಾಕ್ಲ ಈ ಸಾಂಗ್ ಹಾಕ್ಲ ಅಂತ ತಲೆ ತಿಂತಾವಳೆ ಗೈಸ್. ಓಕೆ ಗೈಸ್, ಏನಾಗಿತ್ತು ಅಂದರೆ ಇವಾಗ ಇಲ್ಲಿ ಇನ್ನೊಂದು ಸ್ಟೆಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಲೈಕ್ 1 2 3 ಸ್ಟೆಪ್ಸ್ ಅಂತ. ಏನಿಡೋದು ಅಂತ ಐಡಿಯಾ ಗೊತ್ತಾಗಲಿಲ್ಲ. ಅಲ್ಲಿಗೆ ಮಾತ್ರ ಇತ್ತು. ಸೊ ನೋಡಿ ಗೈಸ್, ಹೋಗಿ ಹಾಲಂಗಡಿಲಿ ಸ್ಟೆಪ್ಪಿಗೆ ಇಸ್ಕೊಬಂದ್ಬಿಟ್ಟಿದೀವಿ. 10:30 ಆಗಿದೆ ಗೈಸ್. ಇಷ್ಟೇ ಮಾಡೋಕ್ಕಾಗಿರೋದು. ಇನ್ನೂ 3 ಸ್ಟೆಪ್ ಅಂತ ಕುಣಿಸಿದೀವಿ ಅಷ್ಟೇ. ಎಲ್ಲ ಊಟ ಮಾಡ್ಬಿಟ್ಟು ರೌಂಡ್ ಕಾನ್ಫರೆನ್ಸ್ ತರ ರೌಂಡಾಗಿ ಕೂತಿದೀವಿ. ಹಾಯ್ ಮಾಡಿ ತಾತ, ಬಂದ್ಬಿಟ್ಟವ್ರೆ ತಾತ. ಬಾಯ್. ಎಲ್ಲರೂ ಬಾಯ್ ಅಂತಾರೆ ನೋಡಿ. ನಮ್ಮಪ್ಪ ಏನಿದು ಒಂದ್ ನಿಮಿಷ ಇರಿ. ಅವಳಿಗೆ ಅಡಕೆ ಕೊಟ್ಟೈತೆ, ಅಡಕೆ ಹಾಕೊಳ್ಳೋಣ. ಎಲೆ ಅಡಕೆ ಹಾಕೊಳ್ಳೋಣ. ಅಡಕೆ ಹಾಕೊಂಡು ಫಸ್ಟ್ ಅಗಿಬೇಕಂತೆ. ಅಗ್ದಾದ್ಮೇಲೆ ಇವೆಲ್ಲ ನಾವು ಒರೆಸ್ಬಿಟ್ಟು ಫಸ್ಟ್ ಅಡಿಕೆನ ಹಾಕೊಂಡು ಬಟ್ಟೆ ಮಾಡ್ಕೊಂಡು ಅವ್ರಿಗೆ ಎಲ್ಲ ಸಿಗ್ಕೊಂಡು ನೆಕ್ಸ್ಟ್ ಇದಕ್ಕೆ ಸುಣ್ಣ ಹಾಕಿದ್ಯಾ? ಅಂತ ಫುಲ್ ಇಬ್ರು ಖಾಲಿ ಮಾಡ್ತಿಲ್ಲ. ಸುಣ್ಣ ಹಾಕಿದ್ದಾರೆ. ನೋಡಿ ಗೈಸ್, ಕಾಣಿಸ್ತಿದ್ಯಾ ನಾಲ್ಗೆ? ನೋಡಿ ಗೈಸ್, ನಮ್ಮ ಅಪ್ಪ ಹಾಕತ್ತವ್ರು ಇವಾಗ ಅಡಿಕೆ ಹಾಕೋತು ಬಾಯಿಗೆ. ಸೊ ನೆಕ್ಸ್ಟ್ ಹಂಗೆ ಹಿಂಗೆ ಹಚ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಬಿಟ್ಟು ಹಂಗೆ ಹಾಕೊಂಡ್ಬಿಡೋದೆ ಅಷ್ಟೇ. 12 ಕಾಲಾಗಿದೆ ಗೈಸ್. ನಾವೀಗ ಇಷ್ಟೇ ರೆಡಿ ಮಾಡಿರೋದು, ಇನ್ನೂ ಏನು ರೆಡಿ ಮಾಡಿಲ್ಲ. ಯಾಕಂದ್ರೆ ಮಮ್ಮಿ ಫುಲ್ ದೇವ್ರ ಮನೆ ಎಲ್ಲ ನೋಡ್ಕೊತಿತ್ತು, ಅಡುಗೆದೆಲ್ಲ ನೋಡ್ಕೊತಿತ್ತು. ನಾವೇನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದೊಂದು ಮಾತ್ರ ನಾನೊಂದು ಮಾಡಿದ್ದೀನಿ ಅಷ್ಟೇ. ಕಂಕಣ ಆ ಥರದ್ದೇನೋ ನಾನು ಕಟ್ಟಿದ್ದೀನಿ ಅಷ್ಟೇ. ಬಿಟ್ರೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದೇ ಸ್ಯಾರಿ ಇಲ್ಲಿ ಉಳಿಸ್ತೀವಿ. ಯಾಕೆ ಹಿಂಗೆ ನಿಂತಿದ್ದೀನಿ ಅಂತ ನೋಡ್ತಿರ್ತೀರಲ್ವಾ ಗೈಸ್. ನೋಡಿ ಗೈಸ್, ಸೀರೆ ಹಿಡ್ಕೊಳಕ್ಕೆ ಸಾಹಸ ಪಡ್ತಾ ಇದ್ದೀವಿ ಈ ರೀತಿ. ನೋಡಿ ಗೈಸ್, ಬರೀ ಇಷ್ಟೇ. ಇಲ್ಲಿ ತೋರಿಸ್ತೀನಿ. ಹಿಂಗೆ ರೆಡಿ ಮಾಡಿದ್ದೀವಿ ಗೈಸ್. ಈಗ ಗೈಸ್ ಇನ್ನು ಸೀರೆನೇ ಹಿಡ್ಕೊತಾ ಇದ್ದೀವಿ ಗೈಸ್. 1 ಕಾಲಾಯ್ತು. ಯಪ್ಪ, ಇದ್ದೇ ಗೊತ್ತೈತೆ. ಇಷ್ಟು ರೆಡಿ ಮಾಡಿದ್ದೀವಿ ನೋಡಿ ಗೈಸ್. ಕೈ ಕಾಲನ್ನ ಕಟ್ಬಿಟ್ಟು ಫಸ್ಟು ಸೀರೆ ಇಟ್ಬಿಟ್ಟು ಆಮೇಲೆ ಇಡೋಣ ಅಂತ. ಈ ಮೇಡಮ್ ಅವ್ರು ಫೋನ್ ನೋಡ್ತವ್ರೆ, ಈ ಇಬ್ರು ಮೇಡಮ್ ಅವ್ರು ಮಲ್ಗವ್ರೆ. ಓಕೆ ಗೈಸ್, ಇವಾಗ ಹತ್ತತ್ರ 4 ಗಂಟೆ ಆಗ್ತಾ ಬರ್ತೈತೆ. ಓನ್ಲಿ ಇಷ್ಟು ರೆಡಿಯಾಗಿದೆ ಅಷ್ಟೇ ಗೈಸ್. ಇಷ್ಟು ರೆಡಿಯಾಗಿದೆ.
ಬೆಳಗ್ಗೆ ಸಿಗೋಣ. ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ. ಈಗ ಸ್ನಾನಕ್ಕೆ ಹೋಗಿ ರೆಡಿ ಆಗಬೇಕು. 6 o'clock ಅಷ್ಟೊತ್ತಿಗೆ ಪೂಜೆ. 4 ಆಗ್ಬಿಟ್ಟಿದೆ ಆಲ್ರೆಡಿ. ಗೈಸ್ ಬೆಳಗ್ಗೆ ಲೇಟಾಗಿ ಎದ್ದು ಮಲ್ಕೊಂಬಿಟ್ಟಿದ್ದೆ. 4:15ಗೆ ಮಲ್ಕೊಬಿಟ್ಟೆ. ಸೊ ಇಷ್ಟು ರೆಡಿ ಆಗಿದೆ ನೋಡಿ. ಹಿಂಗೆ ರೆಡಿ ಮಾಡಿದ್ದೀವಿ. ದೇವ್ರ ಮನೆ ಖಾಲಿ ಖಾಲಿ ಹೊಡಿತೈತೆ. ನಾವು ಅಪ್ಪಾಜಿ ರೆಡಿ ಆಗೋರಿ. ವರಮಹಾಲಕ್ಷ್ಮಿ ವಿಶ್ ಮಾಡಪ್ಪಜ್ಜಿ. ಹೇಳಜ್ಜಿ. ವರಮಹಾಲಕ್ಷ್ಮಿ ಶುಭಾಶಯಗಳು. ಹೇಳ್ಮಣ್ಣೆ. ನಮ್ಮಮ್ಮ ರೆಡಿ ಆಗ್ತಾರ. ನಾನು ಹೋಗಿ ರೆಡಿ ಆಗ್ಬಿಟ್ಟು ಬಿಡ್ತೀನಿ ಗೈಸ್. ಓಕೆ ಗೈಸ್, ಫುಲ್ ರೆಡಿ ಆಗಿದೀವಿ ನೋಡಿ. ನಮ್ಮ ತಾತನು ರೆಡಿ ಆಗಿದ್ದಾರೆ. ಎಲ್ಲಾರು ರೆಡಿ ಆಗಿದೀವಿ. ನಮ್ಮ ಅಪ್ಪ ದೀಪ ಹಚ್ತವ್ರೆ. ನೋಡಿ ಗೈಸ್, ನಮ್ಮಮ್ಮ ಸ್ಯಾರಿ. ನಮ್ಮ ಅಜ್ಜಿ ನೋಡಿ ಗೈಸ್, ಸೀರೆ ಚೇಂಜ್ ಮಾಡ್ಬಿಟ್ರು. ಗೈಸ್ ನೀವೆಲ್ಲರೂ ತಗೋಬಿಡಿ. ಗೈಸ್ ಯಾರು ಬಂದಿದ್ದಾರೆ ನೋಡಿ ಗೈಸ್. ಮೊದ್ಲೇ ಬಂದು ಎಲ್ಲ ನೋಡ್ಕೊ. ಎಷ್ಟು ಲೇಟ್ ಬರ್ತಾರೆ ಗೈಸ್ ಇವರು. ನಿನ್ಗೆ ಯಾರು ಫೋನ್ ಮಾಡಿದ್ರು? ಇವ್ರಿಬ್ರದ್ದು ಇದೆ ಕಾನ್ವರ್ಸೇಷನ್ ಯಾವಾಗ್ಲೂ. ನಾನು ಅವನ್ನ ಮಾತ್ರ ಕರ್ತಿದ್ದೀನಿ. ಮಾತಾಡೋದ ಬೆಳಿಗ್ಗೆ ನಾನು ಬೆಳಿಗ್ಗೆ ಮಾತಾಡೋಣ. ಮಾತಾಡಲ್ಲ ಅಂತ ಅನ್ಬಾರ್ದು. ಓಕೆ ಗೈಸ್, ನಾವೀಗ ಪೂಜೆ ಗೀಜೆ ಎಲ್ಲ ಮುಗಿಸಿ ಡ್ರೆಸ್ ಅಲ್ಲಿ ಫೋಟೋ ಗಿಟ ಎಲ್ಲ ತಗೊಂಡು ತಿಂಡಿ ಊಟ ಎರಡು ಒಟ್ಟಿಗೆ ಮಾಡ್ತಾ ಇದೀವಿ ನೋಡಿ ಗೈಸ್. ಎಲ್ಲ ಊಟ ಮಾಡ್ತಾವ್ರೆ. ಒಬ್ಬಟ್ಟು ಸ್ಪೆಷಲ್ ಏನಂದ್ರೆ ಒಬ್ಬಟ್ಟು, ಬೀನ್ಸ್ ಪಲ್ಯ, ಮತ್ತೆ ಕಾಳು ಗೊಜ್ಜು, ಒಬ್ಬಟ್ಟಿನ ಸಾರು, ಅನ್ನ, ಇನ್ನೇನಮ್ಮ ಅಷ್ಟೇ. ಎಲ್ಲ ಕೂತ್ಕೊಂಡು ತಿಂತವ್ರೆ. ನಾವು ತಿಂದ್ಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡಿ